ಸಿಎಂಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಅವರಿಗೆ ನಂಬಿಕೆ ಇರೋದು ಹಮುರಾಬಿ ಸಿದ್ಧಾಂತದ ಮೇಲೆ, ಸಂವಿಧಾನದ ಮೇಲೆ ಮುಖ್ಯಮಂತ್ರಿಗಳಿಗೆ ನಂಬಿಕೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮಾತಿನಿಂದಾನೇ ಇದು ಅರ್ಥವಾಗ್ತಾ ಇದೆ. ಸಿಎಂ ಹಾಗೆ ಡಿಕೆ ಶಿವಕುಮಾರ್ ವಿರುದ್ಧ ಸಿಟಿ ರವಿ ಕಿಡಿಕಾರಿರುವಂತಹ ರೀತಿ ಇದು. ಹಮುರಾಬಿ ಸಿದ್ಧಾಂತದ ಮೇಲೆ ನಂಬಿಕೆಯನ್ನ ಇಟ್ಟವರು ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾಗಿನೇ ಕೊಲೆ ಮಾಡೋದು, ಹತ್ಯೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅಥವಾ ಅದಕ್ಕೆ ಪ್ರಚೋದನೆಯನ್ನ ಕೊಡ್ತಾರೆ. ಇವರ ದೃಷ್ಟಿಯಲ್ಲಿ ಗೂಂಡಾಗಳಿಂದ ನ್ಯಾಯ ಪಡೆಯಬೇಕಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಟಿ ರವಿ. ಪ್ರಚೋದನೆ ಕೊಟ್ಟದ್ದು ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕ ರೂಪದಲ್ಲಿ ಕೊಲೆ ಪ್ರಯತ್ನ ಮಾಡ್ತಾರ್ರಿ ಅಂತ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಕಾನೂನು ತಜ್ಞರಾಗಿ ಮಾತಾಡ್ತಿದ್ದವರು ಈಗ ಕ್ರಿಮಿನಲ್ಗಳ ಪರವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದರೆ ಕಾನೂನಿನ ಪ್ರಕಾರ ಕ್ರಮ ಆಗಲಿ, ನಾನು ಯಾವುದನ್ನು ನಿರಾಕರಿಸಿಲ್ಲ. ನನ್ನ ಮೇಲೆ ಹಲ್ಲೆ ಮಾಡೋದು, ಕೊಲೆ ಪ್ರಯತ್ನ ಮಾಡೋದು ಕಾನೂನಿನ ಪ್ರಕಾರ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳೋ ಕ್ರಮನ. ಯಾರ ಮೇಲಾದರೂ ಆಪಾದನೆ ಬಂದರೆ ಆ ಬಂದವ್ರನ್ನ ಕೊಲೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ನೀತಿನಾ? ಈ ನೀತಿ ಇರೋದು ತಾಲಿಬಾನಿಗಳಲ್ಲಿ ಮಾತ್ರ. ಹಮುರಾಬಿ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವರಲ್ಲಿ ಮಾತ್ರ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ. ಹಮುರಾಬಿ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವರು ಮಾತ್ರ ಕೊಲೆ ಮಾಡೋದು, ಹತ್ಯೆ ಮಾಡೋದು, ಇಂಥ ಕೆಲಸವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದಂತೆ ಕಾಣ್ತಿಲ್ಲ. ಅವರಿಗೆ ನಂಬಿಕೆ ಇರೋದು ಹಮುರಾಬಿ ಸಿದ್ಧಾಂತದ ಮೇಲೆ ಅನ್ನೋದು ಅವ್ರ ಮಾತಿನ ಮೂಲಕ ವ್ಯಕ್ತ ಆಗ್ತಾ ಇದೆ. ನಾನು ಕೊಟ್ಟ ದೂರನ್ನು ಯಾಕೆ ಇದುವರೆಗೂ ರಿಜಿಸ್ಟರ್ ಮಾಡಿಲ್ಲ? ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ? ಬೇರೆ ಕಾನೂನಿನ ಪ್ರಕಾರ ನ್ಯಾಯ ಪಡೆಯುವ ಅಧಿಕಾರ ನನಗಿಲ್ವಾ? ಹಾಗಿದ್ರೆ ನಾವು ಇವ್ರ ದೃಷ್ಟಿಯಲ್ಲಿ ನಾವು ಗುಂಡಾಗಳನ್ನು ಕಳಿಸಿ ಉತ್ತರ ಪಡಿಬೇಕಾ, ನ್ಯಾಯ ಪಡಿಬೇಕಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.